ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕುಂಭ ರಾಶಿಯವರ ಫೆಬ್ರವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯನ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೊಂಡು ಎಷ್ಟೋ ದೇವಸ್ಥಾನಗಳಿಗೆ, ಎಷ್ಟೋ ಜ್ಯೋತಿಷ ಬಳಿ ಹೋಗಿರ್ತಾರೆ, ಎಲ್ಲೂ ಪರಿಹಾರ ಸಿಕ್ಕಿರೋದಿಲ್ಲ. ಅಂತಹ ವ್ಯಕ್ತಿಗಳು ನಮ್ಮ ಈ ಒಂದು ಡಿಸ್ಪ್ಲೇಲಿ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮ ಅಪಾಯಿಂಟ್ಮೆಂಟ್ ತೊಗೊಂಡು ನಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದಾಗುತ್ತೆ. ಕುಂಭರಾಶಿಯವರ ಆರ್ಥಿಕ ಸ್ಥಿತಿ ಬಗ್ಗೆ ಮೊದಲನೇದಾಗಿ ನೋಡೋದಾದರೆ, ಈ ತಿಂಗಳು ಫೆಬ್ರವರಿ ತಿಂಗಳು ಏನಿದೆ, ಕುಂಭರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ, ತಿಂಗಳ ಆರಂಭದಲ್ಲಿ ಸ್ವಲ್ಪ ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ಖರ್ಚುಗಳು ಹೆಚ್ಚಾಗಿ ಬರುತ್ತೆ. ಸಡನ್ನಾಗಿ ವಾಹನದಲ್ಲಿ ಸಮಸ್ಯೆ ಆಗಿ ಅದಕ್ಕೆ ಖರ್ಚಾಗೋದಾಗ್ಬೋದು. ಮನೆಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ವಿಚಾರದಿಂದ ಮನೆಯಲ್ಲಿ ಖರ್ಚುಗಳು ಹೆಚ್ಚಾಗ್ಬೋದು. ನಂತರ ಅನ್ಎಕ್ಸ್ಪೆಕ್ಟೆಡ್ ಅತಿಥಿಗಳಿಂದ ಮನೆಯಲ್ಲಿ ಖರ್ಚು ಹೆಚ್ಚಾಗುವಂಥ ಸಂಭವ ಇರೋದ್ರಿಂದ ಸ್ವಲ್ಪ ನಿಮಗೆ ಆದಾಯಕ್ಕಿಂತ ಉಳಿತಾಯ ಇರೋದಿಲ್ಲ, ಉಳಿತಾಯಕ್ಕಿಂತ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುತ್ತೆ ಅಂತ ಹೇಳ್ಬೋದಾಗುತ್ತೆ. ಈ ತಿಂಗಳ 18ನೇ ತಾರೀಕಿನ ನಂತರ ನೀವು ಒಂದು ಸ್ವಲ್ಪ ಲಾಭವನ್ನು ಕಾಣ್ಬೋದು, ಸ್ವಲ್ಪ ಉಳಿತಾಯವನ್ನು ಕೂಡ ಮಾಡ್ಬೋದಾಗುತ್ತೆ. ಅಲ್ಲಿ ತನಕ ಸ್ವಲ್ಪ ಮಿಶ್ರ ಫಲ ಅಂತ ಹೇಳ್ಬೋದಾಗುತ್ತೆ. ನಂತರ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ವೃತ್ತಿ ವಿಚಾರ. ವೃತ್ತಿಯಲ್ಲಿ ಸಾಕಷ್ಟು ಕೆಲಸ ಒತ್ತಡ ಇರುತ್ತೆ. ಹಾಗಾಗಿ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ಯಾವುದೇ ಭಿನ್ನಾಭಿಪ್ರಾಯ ಆಗದಂತೆ ಎಚ್ಚರ ವಹಿಸೋದು ತುಂಬ ಅತ್ಯಗತ್ಯವಾಗುತ್ತೆ. ಇನ್ನು ಯಾರಾದರೂ ಹೊಸದಾಗಿ ಸ್ಟಾರ್ಟಪ್ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ, ಮುಖ್ಯವಾಗಿ ಕುಂಭರಾಶಿಯವರು ಈ ತಿಂಗಳಲ್ಲಿ ಆರಾಮಾಗಿ ನೀವು 16ನೇ ತಾರೀಕಿನ ನಂತರ ಉದ್ಯೋಗದಲ್ಲಿ ಅಥವಾ ನಿಮ್ಮ ಒಂದು ಬಿಸ್ನೆಸ್ಸನ್ನು ಮಾಡಬೇಕು, ಸ್ಟಾರ್ಟಪ್ಪನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಉತ್ತಮವಾದಂಥ ಫಲಿತಾಂಶವನ್ನು ನೀವು ಕಾಣ್ಬೋದಾಗುತ್ತೆ. ಯಾಕಂದರೆ 15, 16ನೇ ತಾರೀಕು ಒಳಗೆ ನೀವ್ಯಾದರೂ ಬಿಸ್ನೆಸ್ಸನ್ನು ಲಾಂಚ್ ಮಾಡಬೇಕು, ಬಿಸ್ನೆಸ್ಸನ್ನು ಮುಂದುವರಿಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಅದನ್ನು ಮಾಡೋದ್ರಿಂದ ಸ್ವಲ್ಪ ನಿಮಗೆ ಮಿಶ್ರ ಫಲ ಅಂತ ಸಿಕ್ಕಂಥ ವ್ಯವಸ್ಥೆಗಳಿದೆ. ಹಾಗಾಗಿ 16 ತಾರೀಕು ಕಳ್ಕೊಂಡು ನೀವು ಏನೇ ವಿಚಾರ ಸ್ಟಾರ್ಟಪ್ ಮಾಡಿದ್ರೂ ಕೂಡ ನಿಮಗೆ ಉತ್ತಮ ಲಾಭವನ್ನು, ಉತ್ತಮ ಫಲಿತಾಂಶವನ್ನು ಈ ತಿಂಗಳು ನೀವು ಗಳಿಸ್ಬೋದಾಗುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ಪ್ರೀತಿ ವಿಚಾರ. ಯಾರೆಲ್ಲ ಪ್ರೇಮಿಗಳಿದ್ದೀರಾ, ಪ್ರೀತಿಸ್ತಿರ್ತೀರ, ಮನೆಯವರ ಒಪ್ಪಿಗೆಗೋಸ್ಕರ ತುಂಬ ಕಾಯ್ಕೊಂಡು ಈ ತಿಂಗಳು ಹೇಗಾದರೂ ಮಾಡಿ ಅವ್ರು ಒಪ್ಪಿಸಿ ಮದುವೆ ಆಗಬೇಕು ಅನ್ನೋ ವಿಚಾರದಲ್ಲಿರ್ತೀರ, ಅಂಥವ್ರಿಗೆ ಮನೆಯವರ ಕಡೆಯಿಂದ ಒಂದು ಸಿಹಿ ಸುದ್ದಿ ಅಂತಕ್ಕಂಥ ವ್ಯವಸ್ಥೆ ಈ ತಿಂಗಳು ಸಿಗುತ್ತೆ. ಮನೆಯವರ ಒಪ್ಪಿಗೆ ಮೇಲೆ ನಿಮ್ಮ ಪ್ರೀತಿಯ ಒಂದು ವಿಚಾರ ಮನೇಲಿ ಸಮ್ಮತಿ ಸಿಗುತ್ತೆ. ಜೊತೆಗೆ ಮದುವೆಗೆ ಒಂದು ಉತ್ತಮ ಒಂದು ಸೂಚನೆ ಅಂತ ಕೂಡ ಹೇಳ್ಬೋದಾಗುತ್ತೆ. ಇನ್ನು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಮೂರನೇ ವ್ಯಕ್ತಿಗಳ ಆಗಮನ ಆಗುವಂಥ ಸಂದರ್ಭ ಇದೆ. ಹಾಗಾಗಿ ಮೂರನೇ ವ್ಯಕ್ತಿಗಳ ಆಗಮನ ಆದರೂ ಕೂಡ ಆ ವ್ಯಕ್ತಿಗಳ ಮಾತಿಗೆ ಅಷ್ಟೊಂದು ಬೆಲೆ ಕೊಡದೆ, ಅಷ್ಟೊಂದು ಸಾಮರ್ಥ್ಯ ಕೊಡದೆ ನಿಮ್ಮ ಒಂದು ಸ್ವಂತ ನಿರ್ಧಾರದಿಂದ ನೀವು ಮುಂದುವರಿಬೇಕಾಗತ್ತೆ. ಇನ್ನೊಬ್ಬ ವ್ಯಕ್ತಿಗಳ ಮಾತಿಗೆ ಬೆಲೆ ಕೊಟ್ಟು ನೀವು ಮುಂದೆ ಹೊರದಿದ್ದೆ ಆದರೆ ನಿಮ್ಮ ಇಬ್ಬರ ನಡುವೆ ಇರತಕ್ಕಂತಹ ಒಂದು ಸಾಮರಸ್ಯ ಕಳ್ಕೊತೀರ, ಒಂದು ಬಿರುಕನ್ನು ತಂದ್ಕೊತೀರ ಅಂತ ಹೇಳ್ಬೋದಾಗುತ್ತೆ. ಇನ್ನು ಕುಟುಂಬ ಬಗ್ಗೆ ನೋಡೋದಾದರೆ, ನಿಮ್ಮ ಒಂದು ಕುಟುಂಬದಲ್ಲಿ ಒಂದು ಶುಭ ಕಾರ್ಯಗಳು ಈ ತಿಂಗಳು ಹೆಚ್ಚಾಗಿ ನಡೆಯುತ್ತೆ. ಜೊತೆಗೆ ಆಧ್ಯಾತ್ಮಿಕ ಧಾರ್ಮಿಕ ಕೇಂದ್ರಗಳಿಗೆ, ಅಂದರೆ ದೇವಸ್ಥಾನಗಳಿಗೆ ಹೆಚ್ಚಾಗಿ ಪ್ರವಾಸ ಹೋಗುವಂತಹ ಸಂದರ್ಭ ಈ ತಿಂಗಳಲ್ಲಿ ಹೆಚ್ಚಾಗಿ ಕಾಣಿಸಿಬಹುದು. ಇನ್ನು ಗುರು ಹಿರಿಯರ ಆರೋಗ್ಯದ ಬಗ್ಗೆ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ನೀವು ಕೊಡಬೇಕಾಗುತ್ತೆ. ಇನ್ನು ಆರೋಗ್ಯದ ವಿಚಾರ ನೋಡಬೇಕಾದ್ರೆ, ಇನ್ನು ಅತಿಯಾದ ಸ್ಟ್ರೆಸ್ಸು, ಅತಿಯಾದ ಒಂದು ಒತ್ತಡದಿಂದ ಆರೋಗ್ಯ ಸಮಸ್ಯೆಯನ್ನು ತಂದ್ಕೋತೀರ. ನಿಮಗೆ ನೀವೇ ಸ್ವಲ್ಪ ಅತಿಯಾದ ಒತ್ತಡವನ್ನು ಕಡಿಮೆ ಮಾಡಿಕೊಂಡು ಶಾಂತ ರೀತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಮತ್ತು ಅಲರ್ಜಿಯಿಂದ ಕೂಡ ಸಮಸ್ಯೆ ಆಗುತ್ತೆ ಅಂತ ಒಂದು ವಿಚಾರ ಕಾಣ್ತಾ ಇದೆ. ಹಾಗಾಗಿ ಸ್ವಲ್ಪ ನೀರಿನ ವಿಚಾರದಲ್ಲಿ ಆಹಾರ ಪದ್ಧತಿಯನ್ನು ಹೆಚ್ಚಿನ ಕ್ರಮಬದ್ಧತೆಯಿಂದ ವ್ಯವಸ್ಥೆ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಇರುವುದಿಲ್ಲ ಮತ್ತು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗುತ್ತೆ. ಇನ್ನು ಈ ರಾಶಿಯವರಿಗೆ ಆಧ್ಯಾತ್ಮಿಕ ಪರಿಹಾರ ಏನಪ್ಪ ಅಂತಂದರೆ, ಇನ್ನು ಶನಿವಾರ ಶನಿ ದೇವರ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿ ಅಥವಾ ಎಳ್ಳೆಣ್ಣೆ ದೀಪವನ್ನು ಅರ್ಪಣೆ ಮಾಡಿ ಓಂ ಶಂ ಶನೇಶ್ವರಾಯ ಎಂಬತಕ್ಕಂತಹ ಮೂಲ ಮಂತ್ರವನ್ನು, ಮೂಲ ಬೀಜಾಕ್ಷರ ಮಂತ್ರವನ್ನು ಅದೇ ದೇವಸ್ಥಾನದಲ್ಲಿ ಕೂತ್ಕೊಂಡು 101 ಬಾರಿ ಅಥವಾ 51 ಬಾರಿ ಪಠನೆ ಮಾಡಿ ಪೂಜೆ ಮಾಡಿಸ್ಕೊಂಡು ಬರೋದ್ರಿಂದ ನಿಮ್ಮಲ್ಲಿರ್ತಕ್ಕಂತಹ ಎಲ್ಲ ನೆಗೆಟಿವಿಟಿ ದೂರ ಆಗುತ್ತೆ ಅಂತ ಹೇಳ್ಬೋದಾಗುತ್ತೆ. ಸಾಧ್ಯವಾದಷ್ಟು ಬಡವರಿಗೆ, ನಿರ್ಗತಿಕರಿಗೆ, ಜೊತೆಗೆ ವಿದ್ಯಾರ್ಥಿಗಳಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡೋದ್ರಿಂದ ನಿಮ್ಮಲ್ಲಿ ಇರ್ತಕ್ಕಂತಹ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದಾಗುತ್ತೆ. ಇನ್ನು ಈ ರಾಶಿಯವರಿಗೆ ಇರ್ತಕ್ಕಂಥ ಅದೃಷ್ಟ ಸಂಖ್ಯೆ ಮತ್ತು ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ, ಅದೃಷ್ಟ ಸಂಖ್ಯೆ ನಂಬರ್ 8 ಆಗುತ್ತೆ. 8 ಅಂತಕ್ಕಂಥ ನಂಬರ್ ಇವ್ರ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳನ್ನು, ಎಲ್ಲ ರೀತಿಯ ನೆಗೆಟಿವ್ ವಿಚಾರವನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದು ಒಂದು ವಿಚಾರ ಆಗುತ್ತೆ. ಜೊತೆಗೆ ಎಲ್ಲ ರೀತಿಯಾದಂತಹ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಲಿಕ್ಕೆ 8 ನಂಬರ್ ತುಂಬ ಅತ್ಯಗತ್ಯವಾಗಿ ಉಪಯೋಗ ಆಗುತ್ತೆ. ನಂತರ ಇವರ ಒಂದು ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ, ಅದೃಷ್ಟ ಬಣ್ಣ ಕಡು ನೀಲಿ ಬಣ್ಣ ಅಂತ ಹೇಳ್ತೀವಿ. ಈ ಬಣ್ಣದಿಂದ ಇವರ ಜೀವನದಲ್ಲಿ ಇರ್ತಕ್ಕಂಥ ಒಂದು ಉತ್ತಮ ಆತ್ಮವಿಶ್ವಾಸ ಬಿಲ್ಡ್ ಆಗುತ್ತೆ ಇವರಲ್ಲಿ. ಜೊತೆಗೆ ಈ ಬಣ್ಣದಿಂದ ಇವರು ಹೆಚ್ಚಾಗಿ ಎಲ್ಲ ವಸ್ತುಗಳನ್ನು ಕೂಡ ಖರೀದಿ ಮಾಡ್ತಾರೆ. ವಾಹನ ಆಗ್ಬೋದು, ಬಟ್ಟೆ ಆಗ್ಬೋದು, ಮನೇಲಿ ಉಪಯೋಗವಂಥ ಸಣ್ಣ ಪುಟ್ಟ ವಸ್ತುಗಳಾಗ್ಬೋದು. ನೀಲಿ ಬಣ್ಣದನ್ನೇ ತುಂಬ ಆಕರ್ಷಿತವಾಗಿ ಅವರು ತುಂಬ ಇಷ್ಟಪಟ್ಟು ಖರೀದಿ ಮಾಡೋದ್ರಿಂದ ಅದರಿಂದ ಒಂದು ಶಾಂತಿಯನ್ನು, ಒಂದು ಖುಷಿಯನ್ನು ಇವರು ಪಡ್ಕೋತಾರೆ. ಒಟ್ಟಾರೆಯಾಗಿ ಇದಾಗಿತ್ತು ಕುಂಭರಾಶಿಯವರ
ಫೆಬ್ರವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.